ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಈ ಕಾಲೋನಿ ಜನಗಳು ನಮ್ಮ ಸಾಹೇಬ್ರನ್ನ ಹೊಗಳಿ ಇಡ್ತಾವ್ರ ಕಣವ. ಯಾಕೆ ಹೇಳು? ನಮ್ಮ ಕಾಲೋನಿ ಮಕ್ಕಳು ಓದ್ಲಿ ಅಂತ ಓದಕ್ಕೆ ಹಾಲು ಕಟ್ಟಿಸ್ತಾವ್ರೆ. ಇದುವರೆಗೂ ಜನಗಳಿಗೆ ಪ್ರೀತಿ ಆಗಿದ್ರು, ಈಗ ಮಕ್ಕಳು ಪಾಲ್ಗೂ ದೇವರಾಯ್ತವ್ರ ಕಣವ. ಏನೇ ಆಗಲಿ ನಮ್ಮ ಕಾಲೋನಿ ಜನದ ಆಶೀರ್ವಾದ ನಿಮ್ಮ ಯಜಮಾನ್ರ ಮೇಲೆ 100 ವರ್ಷ ಇರ್ತದೆ ಬಿಡವ. ಸಮಸ್ಯೆ ಆಗಿರೋದೇ ಅಲ್ಲಿ ಅಪ್ಪ. ಸಾಹೇಬ್ರು ಕೊಟ್ಟ ಮಾತು ಉಳಿಸ್ಕೊಳಕ್ ಹೋಗಿ ಅವರೇ ಎಲ್ಲ ಅಪಾಯಕ್ಕೆ ಸಿಗಾಕೋತಾರೋ ಅಂತ ಭಯ ಆಗ್ತಿದೆ ನಂಗೆ. ಅಪ್ಪ, ಹಾಲ್ ಕಟ್ಸ್ಕೊಡೋದಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅಂತ ಗೊತ್ತಾ ನಿಂಗೆ? 25 ಲಕ್ಷ ಬೇಕಂತೆ. ಸಾಹೇಬ್ರ ಹತ್ರ ಇವಾಗ ಅಷ್ಟು ದುಡ್ಡು ಇಲ್ಲಪ್ಪ. ಮಾವರು ದುಡ್ಡು ಕೊಡಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಸಾಹೇಬ್ರು ಬಡ್ಡಿಗೆ ಸಾಲ ತಂದು ಕಟ್ಕೊಡ್ತೀನಿ ಅಂತ ಕೂತಿದ್ದಾರೆ. ರಾಮ ಮಗಳೇ, 25 ಲಕ್ಷಕ್ಕೆ ಬಡ್ಡಿ ಎಷ್ಟಾಯ್ತದ ಗೊತ್ತೇನಮ್ಮ? ಏನಾರ ಹೇಳಿ ಆ ಬಡ್ಡಿ ಸಾಲ ತಗೊಂಡ್ ಕಟ್ಟೋದ್ ಬೇಡ ಅಂತ ಹೇಳು ಮಗಳೇ. ಹೇಳ್ದೆ ಅಪ್ಪ, ಆದ್ರೆ ನನ್ ಮಾತು ಕೇಳ್ತಿಲ್ಲ ಅವರು. ಮಾತು ಕೊಟ್ಟಿದ್ದೀನಿ, ಉಳಿಸ್ಕೊಳ್ಳೇಬೇಕು ಅಂತ ಕೂತಿದ್ದಾರೆ. ನಾನ್ ಕಾಲೋನಿಯವ್ರ ಹತ್ರ ಮಾತಾಡ್ತೀನಿ ಸಾಹೇಬ್ರೆ, ಅವ್ರನ್ನೆಲ್ಲ ಒಪ್ಪಿಸ್ತೀನಿ. ಬೇಕಾದ್ರೆ ನೀವು ಎಲೆಕ್ಷನ್ ಮುಗಿದ್ಮೇಲೆ ಕಟ್ಟಿಸ್ಕೊಡಿ ಅಂತಾನು ಹೇಳ್ದೆ. ಆದ್ರೂ ಅವ್ರು ಒಪ್ಕೋತಿಲ್ಲಪ್ಪ. ನಿಮ್ಗೆ ಗೊತ್ತಲ್ವಾ ಸಾಲ ಮಾಡ್ಕೊಂಡ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ. ಅಯ್ಯೋ ಬೇಡ ಮಗಳೇ, ಯಾವ ಕಾರಣಕ್ಕೂ ಅದಕ್ಕೆ ಕೈ ಹಾಕೋದ್ ಬೇಡ. ಈ ಸಾಲದ ಉಸಾಬ್ರಿನೇ ಬೇಡ. ನೋಡು, ಈ ಕಾಲೋನಿ ಜನದ ಹತ್ರ ಹೋಗಿ ಈಗ ಹಾಲು ಕಟ್ಸೋದ್ ಬೇಡ, ಮುಂದಕ್ಕೆ ನೋಡ್ಕೊಳ್ಳೋಣ ಅಂತ ನಾನ್ ಸಮಾಧಾನ ಮಾಡ್ತೀನಿ ಅವ್ರನ್ನ. ಈ ಸಾಲದ ಉಸಾಬ್ರಿನೇ ಬೇಡ ಕಣವ. ಯಪ್ಪ, ಈ ಸಾಲ ಅಂದ್ರೆ ಸರ್ವನಾಶ ಕಣವ. ಈ ಸಾಲ ಸುಳಿಸಿಲ್ಕಿ ನಾವು ಸೋತಿದ್ದೆ ಸಾಕಣವ. ಸಾಹೇಬ್ರು ಮಾತ್ರ ಸಿಕ್ಕಾಕ್ಸೋದ್ ಬೇಡ ಕಣವ. ನಾನ್ ಮಾತಾಡ್ತೀನಿ ಮಗಳೇ. ನಮ್ಮ ಅಳಿಯಂದ್ರ ಸಿಕ್ಸೋದ್ ಬೇಡ ಮಗಳೇ. ನಾನೋಗಿ ಕಾಲೋನಿ ಜನ ಹತ್ರ ಮಾತಾಡ್ತೀನಿ ಮಗಳೇ. ಬೇಡಪ್ಪ, ನಾನು ಆಗ್ಲೇ ಅವ್ರಿಗೆ ಹೇಳಿದ್ದೀನಿ. ಅವ್ರು ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ತಿಳಿದೆ ನಾವೇನು ಮಾಡೋದು ಬೇಡಪ್ಪ, ಆಮೇಲೆ ಅವ್ರಿಗೆ ತೊಂದರೆ ಆಗ್ಬೋದು. ಸುಮ್ಮನಿರವನಿ, ನಂಗೆ ಅನ್ಬೇಡ. ಈ ಸಾಲದ ಸವಾಸನೆ ಬೇಡ, ಅದೆಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ. ಕಾಲೋನಿ ಜನದ ಹತ್ರ ನಾನು ಮಾತಾಡ್ತೀನಿ. ನೀನ್ ಧೈರ್ಯವಾಗಿ ಹೇಳ್ತೀನಿ. ಒಂದ್ ನಿಮಿಷ ಇರೋ ಬಂದೆ. ಅಪ್ಪ ಬಂದೆ. ಕೌನ್ಸಿಲರ್ ಸಾಹೇಬ್ರನ್ನ ಎಷ್ಟೊಬ್ರು ಕಡಿಮೆನೆ. ನಮ್ ಸಾಹೇಬ್ರ ಬಗ್ಗೆ ದಿನೇ ದಿನೇ ಗೌರವ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಹೌದಣ್ಣ, ನಮ್ಮ ಮಕ್ಕಳು ಜೀವಕ್ಕೆ ದೇವ್ರಾಗ್ಬಿಟ್ರು ನಮ್ಮ ಕೌನ್ಸಿಲರು ಸಾಹೇಬ್ರು. ದೇವಣ್ಣ, ಇನ್ಮೇಲೆ ಕರೆಂಟು ಅದು ಇದು ಹೋಗೋ ಗೋಜೆ ಇಲ್ಲ. ನಮ್ಮ ಸಾಹೇಬ್ರು ಕಟ್ಸಿರೋ ಕೋಣೆಯಲ್ಲಿ ನಮ್ಮ ಮಕ್ಳು ಆರಾಮಾಗಿ ಓದ್ಕೋಬಹುದು. ಓಹೋ, ಎಲ್ರು ಭ್ರಮೇಲಿದ್ದೀರೋ? ಮೂದೇವಿಗಳ, ನಿಮ್ಗೆ ಯಾಕೆ ಅರ್ಥ ಆಗಕ್ಕಿಲ್ಲ ಅಂತೀನಿ. ಎಲ್ರು ಸೇರಿ ನಾಟಕ ಮಾಡ್ತಾರೆ. ನೀವು ನೋಡಿದ್ರೆ ನಿಮ್ ಮಕ್ಕಳಿಗೆ ಓದೋದಕ್ಕೆ ಹಾಲು ಕಟ್ಸ್ಬಿಡ್ತಾರೆ ಅಂತ ಕಾಣಕತ್ತೀರೋ? ಕಾಣ್ರಿ. ನಿನ್ಗೇನ್ ಮಾಡಕ್ ಕ್ಯಾಮನೇ ಅಲ್ವಾ? ಯಾವಾಗ ನೋಡು ನಮ್ಮ ಸಾಹೇಬರ ಬಗ್ಗೆ ಕೊಂಕ್ ಮಾತಾಡ್ತಲೇ ಇರ್ತೀಯ. ನೀನು ಬಾಯಿ ಬೆಂಕಿ ಯಾಕ? ವಿಜಯಕ್ಕ, ನೀನ್ ಪದೇ ಪದೇ ಹೀಗ್ ಬಂದು ಸಾಹೇಬ್ರ ಬಗ್ಗೆ ಇಲ್ಲದ ಸಲ್ಲದೆಲ್ಲ ಹೇಳ್ತಿದ್ರೆ ನಾವೆಲ್ಲ ನಂಬ್ಕೊಂಡಿರ್ತೀವಿ ಅಂತ ಅನ್ಕೊಂಡ್ಯಾ? ನಾವ್ ನಂಬಕ್ಕಿಲ್ಲ. ನೀನ್ ಹಾತ್ ಸರಿ ಹೇಳಿ ಸುಳ್ಳನೆ ನಂಬ್ಕೊಂಡು ನಾವ್ ದೇವಸ್ಥಾನವರೆಗೂ ಬಂದ್ವಿ. ಮತ್ತೆ ಸುಳ್ಳು ಹೇಳಕ್ ಬಂದ್ಬಿಟ್ಟ? ಲೇ ಕಡ್ಡಿ, ಸುಮ್ನೆ ನಿಂತ್ಕಳೆ. ನನ್ಗೇನ್ ಪದೇ ಸುಳ್ಳು ಹೇಳಕ್ ಮಾಡಕ್ ಕ್ಯಾಮೇಲ ಅನ್ಕೊಂಡಿದ್ಯಾ? ನಾನು ಕೌನ್ಸಿಲರ್ ಸಾಹೇಬ್ರ ಬಗ್ಗೆ ಮಾತಾಡ್ತಿಲ್ಲ. ನಿಮ್ ಕಾಲನಿ ಉದ್ಧಾರ ಮಾಡೋ ಸುಮಕ್ಕ ಅವಳಲ್ಲ, ಆ ಸುಮಕ್ಕ ಅವ್ರಪ್ಪ ರಾಮಯ್ಯ, ಅವ್ರ ಬಗ್ಗೆ ಮಾತಾಡ್ತೀವ್ನಿ. ಕೌನ್ಸಿಲರ್ ಸಾಹೇಬ್ರೇನು ನಿಮ್ ಮಕ್ಕಳಿಗೆ ಹಾಲ್ ಕಟ್ಕೊಡ್ಬೇಕು ಅಂತಾನೆ ಅವ್ರೆ. ಆದ್ರೆ ಅಪ್ಪ ಮಗಳು ಅವ್ರಲ್ಲಮ್ಮ, ನಿಮ್ ಸುಮಕ್ಕ ಅದಳಲ್ಲ, ಸುಮಕ್ಕ ಅವಳು ಕಟ್ಟಕ್ ಬಿಡಕ್ಕಿಲ್ಲ ಅನ್ನೋ ಸುದ್ದಿ ನನ್ ಕಿವಿಗ್ ಬಂದ್ ಬಿತ್ತಪ್ಪ. ಏಯ್ ಮುಚ್ಚಮ್ಮ ಬಾಯ್ನ. ನಮ್ ಸುಮ್ಮಿ ನಮ್ ಕಾಲೋನಿನ ಎಷ್ಟ್ ಉದ್ಧಾರ ಮಾಡಿದಾಳೆ ಅಂತ ನಮಗ್ ಗೊತ್ತು. ಬಂದ್ಬಿಟ್ಲಿ ಮಾತಾಡಕ್ಕೆ. ಕುಳಿ ನಿಂತ್ಕಳೆ ಸುಮ್ನೆ. ಅಲ್ಲ, ಏನ್ ಭ್ರಮೇಲ್ ಬದುಕ್ತಿದ್ದೀರಿ ನೀವುಗಳೆಲ್ಲ ಅಂತೀನಿ ನಾನು. ಹೇಳದ್ ಯಾಕೆ ನಿಮಗೆ ಅರ್ಥ ಆಗಕ್ಕಿಲ್ಲ? ಅಲ್ಲ, ಮೊದ್ಲು ಗೌರ್ಮೆಂಟ್ ದುಡ್ಡು ಅದು ಇದು ಅಂತ ಹೋರಾಡಿ ಆ ಸುಮಿ ನಿಮ್ ಕೆಲ್ಸ, ಕಾಲೋನಿ ಕೆಲ್ಸ ಎಲ್ಲ ಮಾಡಿಸ್ಕೊಡ್ತಾ ಇದ್ಲು. ಈಗ ಅವಳು ಮದ್ವೆ ಆಗಿರೋದು ಯಾರನ್ನ? ಕಾರ್ಪೊರೇಟರ್ನಲ್ವೇ? ನನ್ ಗಂಡ ದುಡ್ಡಿದ್ದೆಲ್ಲ ಕಾಲೋನಿಗೆ ತಂದು ಹಾಕಿದ್ರೆ ಅಂತ ಸುಮಿ ಯೋಚನೆ ಮಾಡದೆ ಇರ್ತಾಳೆ. ಅಲ್ಲ, ನನ್ ಅಳಿಯ ದುಡ್ಡೆಲ್ಲ ಪೋಲಾಯ್ತದೆ ಅಂತ ಗೊತ್ತಾದ್ರೆ ರಾಮಯ್ಯ ಹೆಂಗ್ ಸುಮ್ಮಿರ್ತಾನೆ? ಅಲ್ಲ, ಈಗ ದುಡ್ಡೆಲ್ಲ ತಂದು ಕಾಲೋನಿಯಲ್ಲಿ ಹಾಲ್ ಕಟ್ಸಕ್ ಹಾಕಿದ್ರೆ ನನ್ ಮುಂದಿನ ಜೀವನ ಹೆಂಗೆ ಅಂತ ಸುಮಿ ಯೋಚನೆ ಮಾಡದೆ ಇರ್ತಾಳ? ಯೋಚನೆ ಮಾಡ್ತಾಳೆ. ಅದಕ್ಕೆ ಆ ರಾಮಯ್ಯನು ಸುಮಿನು ಸೇರ್ಕೊಂಡು ಕಾರ್ಪೊರೇಟರ್ ಹಾಲ್ ಕಟ್ಟದೆ ಇರ್ತಾರ ತಡಿತಾ ಇರೋದು. ಒಡ್ರಗಪ್ಪೆ,
ರಾಮಾಯಣ ಬಂದ ಇರು ರಮಣ ಸರಿಯಾ ಸಮಯಕ್ಕೆ ಬಂದೆ. ನೀನುವೆ ಸುಮಿನುವೆ ಮಕ್ಳು ಓದಕ್ ಕಾಲ್ ಕಟ್ಟದ್ ಬೇಡ ಅಂತ ನಮ್ಮ ಕೌನ್ಸಿಲರ್ ಸಾಹೇಬ್ರಿಗೆ ಒತ್ತಡ ತರ್ತಾ ಇದ್ರಂತ ಈ ಅಮ್ಮ ಆರೋಪ ಮಾಡ್ತಾವಳೆ. ರಾಮಯ್ಯ ಮಾತಾಡೋ, ಅದೇ ಗರ್ಭದಲ್ಲಿ ನಿಂತ್ಕೊಂಡ್ಬಿಟ್ಟೆ. ಕಾಲೋನಿ ಜನರೆಲ್ಲ ನೀನ್ ಹೇಳೋದನ್ನ ಕೇಳಿ ಅವ್ರ ಕಿವಿ ಪಾವನೆಗೊಳಿಸ್ಕೊಳ್ಳಿ. ಹೇಳಪ್ಪ ಹೇಳು. ಅದು ಅದು ಸಾಹೇಬ್ರು ಕಟ್ಟಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟವ್ರೆ ಅಂತ ನಾವು ಬಂಗ್ಲೆ ಕಟ್ಟಿಸ್ಕೊಡಿ ಅಂತ ಕೇಳಕ್ಕಾಯ್ತದ? ಅದಕ್ಕೆ ಹೊಸಿ ಖರ್ಚಾಯ್ತದ? ಆಮೇಲೆ ಪುಕ್ಷಟೆ ಸಿಕ್ತು ಅಂದ್ರೆ ರಕ್ತ ಖಾಲಿ ಆಗ ಗಂಟ ಬಸ್ಕೊಳಕ್ಕಾಯ್ತದ? ಹೇಳ್ರಪ್ಪ. ನೋಡಿದ್ರ ನೀವೆಲ್ರು ಕೇಳಿಸ್ಕೊಂಡ್ರ? ಅವಾಗ್ಲೂ ಏನೋ ಬೀಳ್ತಾ ಇದ್ರಿ. ಈ ರಾಮಾಯಣ್ ಮಾತ್ ಕೇಳಿ ನಿಮ್ಮೆಲ್ರು ಕಿವಿ ತಂಪಾಗಿರ್ಬೇಕಲ್ಲ. ಸಾಹೇಬ್ರ ಗುಂಪು ಸೇರ್ಕೊಂಡು ಗೂಂಡಾಗಿರಿ ಮಾಡಕತ್ತಾರ ಅನ್ಸಕತೈತಿ. ಇರು ನೋಡೋಣ. ಈಗೇನು ಅಂತ ಹೇಳ್ರಿ. ಎಲ್ಲರಿಗೂ ನಮಸ್ಕಾರ. ಏನೆಲ್ಲ ಬಿಸಿಲು ಸೇರ್ಕೊಬಿಟ್ಟಿದ್ದೀರಿ? ಏನಾದ್ರೂ ಬಿಸಿಯಾಗಿ ಚರ್ಚೆ ಆಗ್ತಾ ಇದೆಯಾ? ಸಾಹೇಬ್ರೆ ಈ ವಿಜಯಮ್ಮಂದು ಯಾವಾಗ್ಲೂ ಇದ್ದಿದ್ದೆ. ರಾಮಯ್ಯ ಅವರೇ, ಸ್ಟಡಿ ಸೆಂಟರ್ ಕಟ್ಸೋದಕ್ಕೆ ಜಾಗದ ಅಳತೆ ತಗೊಳ್ಳೋದಕ್ಕೆ ಕೆಲ್ಸದವ್ರು ಬರ್ತೀನಿ ಅಂತ ಹೇಳಿದ್ರು. ಯಾರು ಬಂದಿದ್ರು? ಇಲ್ಲ ಸಾಹೇಬ್ರೆ. ಏನ್ ಹೇಳ್ತಾ ಇದ್ದೀರಾ? ಯಾರು ಬರ್ಲಿಲ್ವಾ? ಯಾರು ಬರ್ಲಿಲ್ಲ. ಚಿಟ್ಟೆ ಫೋನ್ ಮಾಡಿ ವಿಚಾರಿಸು. ಸರ್ವೆ ಮಾಡೋದಕ್ಕೆ ಇವತ್ತು ಇಂಜಿನಿಯರ್ಸ್ ಬರ್ತಾ ಇದ್ದಾರೆ. ಆದಷ್ಟು ಬೇಗ ಸ್ಕೆಚ್ ರೆಡಿ ಆಗುತ್ತೆ. ನಾವೆಲ್ಲರೂ ಸೇರಿ ಒಂದು ಸ್ಟಡಿ ಸೆಂಟರ್ ಕಟ್ಸೋಣ. ನಮ್ಮ ಸಾಹೇಬರು ಬಾಯಿಲಿಂದ ಸಮೀಕ್ಷೆ ಅಪ್ಪನ ಗುಟ್ಟಿನ ಮಾತು ಬಂತಪ್ಪ. ವಿಜಯಮ್ಮ, ನಮ್ಮ ಸಾಹೇಬರ ಮಾತು ಕೇಳಿಸ್ಕೊಂಡ? ಅವ್ರು ಕನ್ನಡದಲ್ಲೇ ಹೇಳಿದ್ದು, ನಿನ್ನ ಭಾಷೆಯಲ್ಲಿ ಏನಾರು ಹೇಳಿಸ್ಬೇಕಾ? ನಿನಗೂ ಮಾಡಕ್ ಕ್ಷಾಮೆ ಇಲ್ಲ. ಮಗ ಜೈಲ್ ಸೇರ್ಕೊಂಡ, ರೋಡಲ್ಲಿ ಕಂಡರೆಲ್ಲರೂ ಹುಚ್ಚಿನ ತರ ಕತ್ತೇ ಇದೆಯಾ? ಪಕ್ಕದ ರೋಡ್ಗೆ ಹೋಗಿ ಯಾರ ಸಿಗ್ತಾರೆ? ಹೋಗಿ ಜಕ್ಕ. ಅಳಿಯಂದ್ರೆ ನಿಮ್ಮ ಹತ್ರ ಹೊಸಿ ಮಾತಾಡ್ಬೇಕಾಗಿತ್ರ. ಏನಕ್ಕೆ ರಾಮಯ್ಯ ಅವರೇ? ಹೇಳ್ತೀನಿ ಬನ್ನಿ ಅಳಿಯಂದ್ರು. ಬನ್ನಿ ಸರ್. ಹೇಳಿ ರಾಮಯ್ಯ ಅವರೇ. ಅದು ಅಳಿಯಂದ್ರೆ, ನೀವು ಸಾಲ ಮಾಡಿ ಓದ ಮನೆ ಕಟ್ಟಿಸ್ತಾ ಇದ್ದೀರಾ ಅಂತ ಸುಮ್ಮನೆ ಹೇಳಿಲ್ಲು. ದಯವಿಟ್ಟು ಆ ಕೆಲಸ ಮಾತ್ರ ಮಾಡಕ್ ಹೋಗ್ಬೇಡಿ. ರಾಮಯ್ಯ ಅವರೇ, ನೀವ್ ಯಾಕೆ ತಲೆ ಕೆಡ್ಸ್ಕೊತೀರಾ? ಅದ್ ನಾನ್ ನೋಡ್ಕೋತೀನಿ ಬಿಡಿ. ಅದೇನೇ ಆಗ್ಲಿ ನಿಮ್ ದಮ್ಮಯ್ಯ ಅಂತಿದ್ ಬೇಡ ಅಳಿಯಂದ್ರೆ. ಸಾಲ ಅನ್ನೋದು ಸೂಲ ಇದ್ದಂಗೆ, ಒಂದ್ಸರಿ ಅದ್ರೊಳಗೆ ಸಿಗಾಕೊಂಬಿಟ್ಟು ಹೊರಗೆ ಬರೋದು ಕಷ್ಟ ಅಳಿಯಂದ್ರೆ. ರಾಮಯ್ಯ ಅವರೇ, ಸುಮ್ಮನ ಅವ್ರಿಗೆ ಹೇಳಿದಾಗೆ ನಿಮ್ಗೂ ಹೇಳ್ತಾ ಇದೀನಿ, ದಯವಿಟ್ಟು ಈ ವಿಷಯದ ತಲೆ ಹಾಕ್ಬೇಡಿ. ನಿಮ್ಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಇದ್ಬಿಟ್ರೆ ಒಳ್ಳೇದು. ಗೊತ್ತಾಯ್ತಾ? ಅಲ್ಲ, ನಾನು ಯಾಕೆ ಹೇಳ್ತಾ ಇದ್ದೆ? ದಯವಿಟ್ಟು ಮಾತು ಮುಂದುವರಿಸ್ಬೇಡಿ. ಹೇಳಿದ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಅಕ್ಕ ತಗೋ ಟೀ ಕುಡಿ. ನನಗೆ ಬೇಡ ರಾಜಿ, ನನಗೇನಕ್ಕೂ ಮನಸ್ಸಿಲ್ಲ. ಅಕ್ಕ, ಬಾವ ನಿನ್ಮೇಲೆ ಕೋಪ ಮಾಡ್ಕೊಳ್ಳೋದುಂಟಾ? ಅವ್ರು ಯಾವುದೋ ಒಂದು ಟೆನ್ಷನಲ್ಲಿ ಹಾಗೆ ಹೇಳಿರ್ತಾರೆ. ನೀನು ಅದನ್ನು ಸೀರಿಯಸ್ ಆಗಿ ತಗೋಬೇಡ ಕಣೆ. ನನಗೆ ಗೊತ್ತು ರಾಜಿ, ಸಾಹೇಬ್ರಿಗೆ ನನ್ನ ಮೇಲೆ ಪ್ರೀತಿ ಇದೆ, ಗೌರವ ಇದೆ. ಅವ್ರು ನನ್ನ ಜೊತೆ ಮಾತಾಡಿದ್ದು ಕೋಪದಿಂದ ಅಲ್ಲ, ಯಾವುದೋ ಒತ್ತಡದಿಂದ ಅಂತಲೂ ಗೊತ್ತು. ಆದರೆ ಅವ್ರಿಗೆ ಹಠ ಮಾಡ್ತಿರೋದು ಮುಂದೊಂದು ದಿನ ಅವ್ರಿಗೆ ಕಷ್ಟ ಆಗ್ಬೋದು ಅಂತ ನನ್ನ ಚಿಂತೆ. ಯಾಕಪ್ಪ, ಏನಾಯ್ತು? ಯಾಕೆ ಹೀಗೆ ಬರ್ತಿದ್ಯಾ? ಯಾಕಪ್ಪ ಏನಾಯ್ತು? ಕಾಲೋನಿಯವ್ರ ಹತ್ರ ಮಾತಾಡ್ದೆ ತಾನೆ? ಅವ್ರು ಒಪ್ಕೊಂಡ್ರಾ? ಇಲ್ಲ ಕಣವ, ನಾನು ತಪ್ಪು ಮಾಡ್ಬಿಟ್ಟೆ. ನೀನು ಹೇಳ್ದಂಗೆ ನಾನು ಅಲ್ಲಿಗೆ ಹೋಗ್ಬಾರ್ದಾಗಿತ್ತು. ನಾನು ಹೋಗಿ ತಪ್ಪು ಮಾಡ್ಬಿಟ್ಟೆ ಮಗಳೇ. ಯಾಕಪ್ಪ ಏನಾಯ್ತೀಗ? ಹಾಳಾದ ವಿಜಯಮ್ಮ ನನ್ನ ಹೆಸರು ನಿನ್ನ ಹೆಸರು ಹಾಳು ಮಾಡ್ಬೇಕು ಅಂತ ಹಠ ತೊಟ್ಬಿಟ್ರು ಕಣಮ್ಮ. ಕಾಲೋನಿಯವರು ವಿಜಯಮ್ಮ ಹೇಳಿದ್ದೆಲ್ಲ ದಿಟ್ಟುವ ಅಂತ ನನ್ನ ಪ್ರಶ್ನೆ ಕೇಳಿದ್ರು. ನಾನು ಇನ್ನೇನು ಹೇಳ್ಬೇಕು ಅನ್ನೋ ಅಷ್ಟರಲ್ಲಿ ಸಾಹೇಬರು ಬಂದ್ಬಿಟ್ರು ಕಣಮ್ಮ. ಕಾಲೋನಿ ಮಕ್ಕಳಿಗೆ ಓದಕ್ಕೆ ಹಾಲು ಕಟ್ಟಿಸ್ತೀನಿ, 2 ಮಾತೇ ಇಲ್ಲ ಅಂತ ಸಾಹೇಬ್ರು ಅಂದ್ಬಿಟ್ರು ಕಣಮ್ಮ. ವಿಜಯಮ್ಮನ್ನೇನೋ ಕಾಲೋನಿ ಜನಗಳು ಬೈದು ಕಳಿಸ್ಬಿಟ್ರು. ಆದ್ರೆ ಆದ್ರೆ ಏನಾಯ್ತಪ್ಪ? ಅಳಿಯಂದ್ರು ಮಾತು ಶುರು ಮಾಡಿದಾಗ ನಾನು ಹೇಳ್ದೆ ಕಣಮ್ಮ,
25 ಲಕ್ಷ ಸಾಲ ಮಾಡಿ ಇಲ್ಲಿ ಕಟ್ಟೋದು ಬೇಡ, ಕಷ್ಟ ಆಯ್ತದೆ ಅಂದೆ. ಅದಕ್ಕೆ ಅವರು ಬೇಜಾರು ಮಾಡ್ಕೊಂಡೆ ಮಾತಾಡ್ಬಿಟ್ರು. ಈ ವಿಚಾರದಲ್ಲಿ ಯಾರು ಏನೇ ಹೇಳಿದ್ರು ಅಷ್ಟೇ, ನಾನು ಶಾಲೆ ಕಟ್ಟದೆ ಅಂದ್ಬಿಟ್ರು. ನನ್ನನ್ನಂತೂ ನೀವಂತೂ ಈ ವಿಚಾರಕ್ಕೆ ತಲೆನೇ ಹಾಕ್ಬೇಡಿ ಅಂತ ನನಗೆ ಕೈಯೇ ಮುಗಿದ್ಬಿಟ್ರು ಕಣವ. ನನಗೆ ಬೇಜಾರಾಯ್ತು, ಅದಕ್ಕೆ ವಾಪಸ್ ಬಂದ್ಬಿಟ್ಟೆ. ನಾನು ಹೇಳಿಲ್ವಪ್ಪ, ಅವ್ರಿಗೆ ತಿಳಿಸ್ದೆ ನಾವ್ ಏನ್ ಮಾಡಿದ್ರು ತಪ್ಪಾಗುತ್ತೆ ಅಂತ. ಹಂಗಂತ ಸುಮ್ಮನಿರಕ್ಕಾಯ್ತದ ಮಗಳೇ, ನಮ್ಮ ಪ್ರಯತ್ನ ನಾವು ಮಾಡ್ಲೇಬೇಕಲ್ವಾ? ಯಾಕೆ ಹೇಳು, ಕಷ್ಟಕ್ಕೆ ಸಿಗಾಕೊಳ್ಳ ನಮ್ಮಳಿ ಅಂದ್ರಲ್ವೇ, ಅವ್ರಿಗೆ ನೋವಾದ್ರೆ ನಮಗೂ ನೋವಲ್ವೇನವ? ಹೋಗ್ಲಿ ಬಿಡು ಅಪ್ಪ, ನೀನೇನು ಚಿಂತೆ ಮಾಡ್ಬೇಡ. ಆ ದೇವ್ರು ನಮ್ಗೊಂದ್ ದಾರಿ ತೋರಿಸ್ತಾನೆ. ಅವ್ರು ನಮಗ್ ಮೋಸ ಮಾಡಲ್ಲಪ್ಪ. ಸುಭಾಷ್, ಏನ್ ಮಾಡ್ತಿದ್ಯಾ? ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲ. ಇದೆಲ್ಲ ಯಾವತ್ತೋ ಮಾಡ್ತಿದ್ ಕೆಲ್ಸ. ಇವಾಗ ಮೊದ್ಲು ತರ ನನ್ ಕೈ ಓಡಲ್ಲ, ನನ್ ತಲೆ ಓಡಲ್ಲ. ಮೊದ್ಲು ತರ ನನ್ ಕಾನ್ಫಿಡೆನ್ಸು ಇಲ್ಲ. ನೀನ್ ಸುಮ್ನೆ ಫೋರ್ಸ್ ಮಾಡ್ಬೇಡ ನನ್ನ. ನೋಡಿದ್ಯಾ ಸುಭಾಷ್, ಇದಕ್ ಮುಂಚೆ ನನ್ ಕಂಡ್ರೆ ಆಗ್ತಿರ್ಲಿಲ್ಲ ನಿಂಗೆ. ನಾನ್ ನಿನ್ ಕಣ್ಮುಂದೆ ಬಂದ್ ನಿಂತ್ಕೊಂಡ್ರೆ ಇಲ್ಲಿರ್ಬೇಡ, ಹೊರಟೋಗು ಅಂತ ಕಿರ್ಚಾಡ್ತಿದ್ದೆ. ಆದ್ರೆ ಇವತ್ತು ಇಷ್ಟು ಶಾಂತವಾಗಿ ನಿನ್ಗಾಗ್ತಿರೋ ಸಮಸ್ಯೆನ ನನ್ನ ಹತ್ರ ಹೇಳ್ಕೊತಾ ಇದೆಯಾ. ಇದು ಬದಲಾವಣೆ ಅಲ್ದೆ ಇನ್ನೇನ್ ಸುಭಾಷ್? ನಾನ್ ಮಾತಾಡಿದ್ರೆ ಸಾಕು ಕಿವಿ ಮುಚ್ಕೋತಿದ್ದೆ, ಹೊರಟೋಗು ಅಂತ ಕೂಗಾಡ್ತಿದ್ದೆ. ಈಗ ನಾನ್ ಹೇಳೋದನ್ನೆಲ್ಲ ತಾಳ್ಮೆಯಿಂದ ಕೇಳಿಸ್ಕೊತಿದ್ಯಾ. ನಿನ್ ಕಣ್ಣಲ್ಲಿ ಹೊಳ್ಪಿದೆ ಸುಭಾಷ್. ಬದ್ಲಾಗ್ಬೇಕು ಅನ್ನೋ ಮನ್ಸಿದೆ. ನೀನ್ ತುಂಬಾ ಪ್ರಯತ್ನ ಪಡ್ತಿದ್ಯಾ. ಆದ್ರೆ ಅದು ನಿನ್ನ ಪರೀಕ್ಷೆ ಮಾಡ್ತಾ ಇದೆ. ನನಗ್ ನಂಬಿಕೆ ಇದೆ ಸುಭಾಷ್, ನೀನ್ ಆ ಪರೀಕ್ಷೆಯಲ್ಲಿ ಗೆಲ್ತೀಯ, ಬದ್ಲಾಗ್ತೀಯ ಅಂತ ನನಗ್ ಗೊತ್ತು. ನಾನ್ ಬದ್ಲಾಗ್ತೀನಲ್ಲ, ನಾನ್ ಗೆಲ್ತೀನಲ್ಲ. ನೋಡು, ನನ್ ಬದಲಾವಣೆ, ನನ್ ಗೆಲುವು ಹೇಗೆ ಉಂಡೆ ಆಗಿ ನಿನ್ ಕಾಲ್ ಕೆಳಗೆ ಬಿದ್ದಿದೆ ನೋಡು. ಇಲ್ಲಿ ನೋಡು, ಈ ಪೇಪರ್ಗಳನ್ನೆಲ್ಲ ಹೀಗೆ ಉಂಡೆ ಮಾಡಿ ಬಿಸಾಕಿದ್ಯಲ್ಲ, ಇದ್ರ ಅರ್ಥ ಏನ್ ಹೇಳು? ನೀನು ಬದಲಾಗೋದಕ್ಕೆ ಪ್ರಯತ್ನ ಪಡ್ತಿದ್ಯಾ. ಆದ್ರೆ ಆ ಪ್ರಯತ್ನ ಸಾಕಾಗ್ತಿಲ್ಲ ಅಷ್ಟೇ. ಪ್ರಯತ್ನ ಪಡ್ತಾ ಪಡ್ತಾ ಕೊನೆಗೆ ಗೆಲ್ ಸಿಗುತ್ತೆ ಸುಭಾಷ್. ನೀನ್ ಗೆಲ್ತೀಯ. ಅದನ್ನೇ ಹೇಳ್ತಾ ಇರೋದು. ಪ್ರತಿ ಪ್ರಯತ್ನದಲ್ಲೂ ನಾನು ಸೋಲ್ತಾ ಇದ್ದೀನಿ. ನನ್ನ ಕಾನ್ಫಿಡೆನ್ಸ್ ಕಳ್ಕೊತಾ ಇದ್ದೀನಿ. ನನ್ನ ಆತ್ಮಸ್ಥೈರ್ಯ ಕಳ್ಕೊತಾ ಇದ್ದೀನಿ. ಸುಭಾಷ್, ನಿನ್ಗೊಂದ್ ಚಿಕ್ಕ ಕತೆ ಹೇಳ್ತೀನಿ ಕೇಳು.